ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಹೊಸ ವಿಡಿಯೋ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿದೆ. ಏನಂದ್ರೆ ಒಂದು ಮೂವಿ ರಿವ್ಯೂ ಮಾಡೋಣ ಅಂತ. ಈಗ ನಾನು ರಿವ್ಯೂ ಮಾಡಕ್ ಹೋಗಿರೋ ಮೂವಿ ಕೂಲಿ, ಅಂದ್ರೆ ತಮಿಳು ಮೂಲ ಲ್ಯಾಂಗ್ವೇಜ್ ಬಂದು ತಮಿಳಲ್ಲಿ ರಿಲೀಸ್ ಆಗಿರೋದು. ಜೊತೆಗೆ ಇನ್ನಿತರ 4 ಲ್ಯಾಂಗ್ವೇಜ್ ಅಲ್ಲೂ ಸಹ ರಿಲೀಸ್ ಆಗಿದೆ. ಅಂದ್ರೆ ಕನ್ನಡ, ತಮಿಳ್, ಹಿಂದಿ, ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೂ ಸಹ ರಿಲೀಸ್ ಆಗಿದೆ. ಈ ಮೂವಿ ರಿವ್ಯೂ ಬಂದು ನಾನು ಪರ್ಸನಲಿ ಥಿಯೇಟ್ರಲ್ಲಿ ಮೂವಿ ನೋಡಿ ನನಗಾದಂಥ ಒಂದು ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಥಿಯೇಟ್ರಲ್ಲಿ ನೋಡೋಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ರಜನಿಕಾಂತ್ ಅವರ ಒಂದು ಮೂವಿ, ಅಂದರೆ ಒಂದು ಬಿಗ್ ಬಜೆಟ್ ಮೂವಿ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಸನ್ ಪಿಕ್ಚರ್ಸ್ ಅವರ ಸಹ ಪ್ರೊಡ್ಯೂಸ್ ಮಾಡೋದು. ಯಾಕೆಂದ್ರೆ ಇದರಲ್ಲಿ ತುಂಬಾ ಎಲ್ಲ ಲ್ಯಾಂಗ್ವೇಜ್ ಹೀರೋಗಳು ಅಂದ್ರೆ ಆರ್ಟಿಸ್ಟ್ ಹಾಕೊಂಡು ಶೂಟ್ ಮಾಡಿರೋದ್ರಿಂದ ಮೂವಿ ಬಜೆಟ್ ಸ್ವಲ್ಪ ಹೈ ಆಗಿದೆ. ಜೊತೆಗೆ ಅದ್ರ ತಕ್ಕನಾಗೆ ಮೂವಿನ ತುಂಬಾ ರಿಚ್ ಆಗಿ ಶೂಟ್ ಮಾಡಿದ್ದಾರೆ. ಈ ಮೂವಿ ಡೈರೆಕ್ಟರ್ ಬಂದು ತಮಿಳು ಲ್ಯಾಂಗ್ವೇಜ್ ಅಲ್ಲಿ ಒಂದು ಸೆನ್ಸೇಷನಲ್ ಅಂದ್ರೆ 0 ಫ್ಲಾಪ್ ಕೊಟ್ಟಿರ್ತಕ್ಕಂಥ ಲೋಕೇಶ್ ಕನಕರಾಜನ್ ಅವರು. ಇವರು ಮೂವಿ ಶೂಟ್ ಮಾಡಿದ್ರೆ ಕೊನೆಯಲ್ಲಿ ಒಂದು ಬೇರೆ ಮೂವಿಗೆ ಲಿಂಕ್ ಕೊಟ್ಟಿರ್ತಾರೆ. ಅದು ಇವ್ರದ್ದು ಒಂದು ಟ್ರೆಂಡಿಂಗು. ಈ ಮೂವಿಲೂ ಸಹ ಆ ಥರದೇ ಒಂದು ನೆಕ್ಸ್ಟ್ ಬೇರೆ ಮೂವಿಗೆ ಲಿಂಕ್ ಇರೋ ಥರ ಒಂದು ಕ್ಲೂ ಇದೆ. ಅದು ಮುಂದೆ ಬರೋ ಮೂವಿ ಅಥವಾ ಕೂಲಿ 2 ಅನ್ನೋ ಮೂವಿಲಿ ಬರ್ಬೋದು, ಇಲ್ಲ ಬೇರೆ ಮೂವಿ LCU ಆಗಿರ್ಬೋದು, ರೊಲೆಕ್ಸ್, ಈ ಥರ ಬೇರೆ ಮೂವಿಗೆ ಕನೆಕ್ಟ್ ಆಗೋ ಸಾಧ್ಯತೆ ಇರ್ಬೋದು. ಈ ಮೂವಿಲಿ ಪ್ಲಸ್ ಪಾಯಿಂಟ್ ಏನೇನಂತ ಹೇಳಕ್ ಹೋದ್ರೆ, ಇದರಲ್ಲಿ ರಜನಿಕಾಂತ್ ಅವ್ರ ಆಕ್ಟಿಂಗ್ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ಅವ್ರದ್ದು 50 ವರ್ಷ ಒಂದು ಆಕ್ಟಿಂಗ್ ಫೀಲ್ಡಲ್ಲಿ ಏನಿದೆ ಅದು ಅಚ್ಚುಕಟ್ಟಾಗಿದೆ. ಅದ್ರದ್ದು ಎಲ್ಲಿಗೂ ಧಕ್ಕೆ ತರದಂಗೆ ಅವ್ರ ಆಕ್ಟಿಂಗ್ ಸಹ ಚೆನ್ನಾಗಿದೆ. ಜೊತೆಗೆ ಸೆಲೆಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟು ಸಹ ಅವ್ರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಮೂವಿ ಹೈಲೈಟ್ ಅಂತ ಬಂದ್ರೆ ಇದ್ರದ್ದು ಒಂದು ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರು. ಇದ್ರ ಅನಿರುದ್ಧ ಅವರು ಈ ಮೂವಿಗೆ ಮ್ಯೂಸಿಕ್ ಮಾಡಿರೋದು. ಅವರು ಸಹ ಅವರು ಟ್ರೆಂಡ್ ಏನ್ ರೀತಿ ಸೆಟ್ ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿ ಧಕ್ಕೆ ತರದ ಹಾಗೆ ಅದನ್ನ ಒಂದು ಸೆನ್ಸೇಷನಲ್ ಆಗಿ ಮ್ಯೂಸಿಕ್ ಮಾಡಿದ್ದಾರೆ. ಅದರಲ್ಲಂತೂ ಈ ಮೋನಿಕಾ ಸಾಂಗ್ ಅಂತೂ ಒಂದು ಹೈಪ್ನೇ ಕ್ರಿಯೇಟ್ ಮಾಡಿದೆ. ಇದರಲ್ಲಿ ಪೂಜೆ ಹೆಗ್ಡೆ ಅವರು ಸಹ ತುಂಬಾ ಅಚ್ಚುಕಟ್ಟಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇದು ಮೂವಿಲಿ ಒಂದು ವಾವ್ ಫ್ಯಾಕ್ಟರ್ ಆಗೋ ಸಹ ಕಾಣ್ಬೋದು. ಇನ್ನ ಕತೆ ಅಂತ ತಗೊಂಡೋದ್ರೆ ಇದು ಒಂದು ಮೇಜರ್ ಆಗಿ ಒಂದು ಹಾರ್ಬರ್ ಅಥವಾ ಪೋರ್ಟ್ ಏರಿಯಾದಲ್ಲಿ ಶೂಟ್ ಆಗುವಂತ ಒಂದು ಮೂವಿ ಇದಾಗಿರುತ್ತೆ. ಜೊತೆಗೆ ಕೂಲಿ ಅನ್ನೋ ಟೈಟ್ಲಿಗೆ ಏನಿದೆ ಅದ್ರ ಸುತ್ತ ಒಂದು ಎಣದಿರೋ ಒಂದು ಕತೆ, ಈ ಒಂದು ಒನ್ಲೈನ್ ಸ್ಟೋರಿನ ಅಚ್ಚುಕಟ್ಟಾಗಿ ಒಂದು 2.5 ಅವರ್ ಕೂತು ನೋಡೋ ರೀತಿ ಲೋಕೇಶ್ ಅವರು ಇದ್ರ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಬೇರೆ ಲ್ಯಾಂಗ್ವೇಜ್ ಇಂದ ತಂದಿರೋ ಆಕ್ಟರ್ಗಳ ತರ ನಾವು ಕನ್ಸಿಡರ್ ಮಾಡಿದ್ರೆ, ಮಲಯಾಳಂ ಆಕ್ಟ್ರು ಶೋಭಿನ್ ಅವರು ಒಂದು ಬೇರೆ ರೀತಿ ವಿಭಿನ್ನವಾಗಿ ಸಹ ಒಂದು ನೆಗೆಟಿವ್ ರೋಲ್ ಅಲ್ಲಿ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಇದರಲ್ಲಿ ಸೆಕೆಂಡ್ ಹೀರೋ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಇದು ಯಾವ ರೀತಿ ಆಕ್ಟ್ ಮಾಡಿದ್ದಾರೆ ಅಂತ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ತೆಲುಗು ಇಂದ ನಾಗಾರ್ಜುನ ಅವರು ಸಹ ಫಸ್ಟ್ ಟೈಮ್ ಅವರು ನೆಗೆಟಿವ್ ರೋಲ್ ಅಲ್ಲಿ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಸ್ವಲ್ಪ ಹೈಪ್ ಕೊಡ್ಬೋದಿತ್ತು, ಬಟ್ ಓಕೆ, ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅವ್ರ ಪಾತ್ರ ಅವರು ಆರಾಮಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೆರಡು ಪಾತ್ರಗಳು ಬೇರೆ ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಒಂದು ಅಮೀರ್ ಖಾನ್, ಜೊತೆಗೆ ಕನ್ನಡ ಇಂಡಸ್ಟ್ರಿಯಿಂದ ಉಪೇಂದ್ರ ಅವ್ರನ್ನ ಸಹ ಈ ಮೂವಿಲಿ ನಟಿಸಿದ್ದಾರೆ. ಬಟ್ ಏನಂದ್ರೆ ಉಪೇಂದ್ರ ಅವ್ರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪಾತ್ರ ಕೊಡ್ಬೋದಿತ್ತು. ಬೇರೆ ಅಮೀರ್ ಖಾನ್ ಅವ್ರಿಗೂ ಸಹ ಮೋಸ್ಟ್ಲಿ ನೆಕ್ಸ್ಟ್ ಕಂಟಿನ್ಯೂಟಿಲಿ ಅಮೀರ್ ಖಾನ್ ಅವ್ರದ್ದು ಇರ್ಬೋದು. ಅದಕ್ಕೋಸ್ಕರ ಅವ್ರ ಕ್ಲೈಮ್ಯಾಕ್ಸ್ ಅಲ್ಲೇ ಬರೋದು, ಜಾಸ್ತಿ ಏನಿಲ್ಲ. ಬಟ್ ಅವ್ರಿಗೆ ಯಾವುದೇ ರೀತಿ ಧಕ್ಕೆ ತರದಂಗೆ ರಿಚ್ ಆಗಿ ಅವ್ರ ಪಾತ್ರನ ಶೂಟ್ ಮಾಡಿದ್ದಾರೆ. ಫೈನಲಿ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಓವರ್ ಆಲ್ ಏನಂತ ಹೇಳ್ಬೋದು ಅಂದ್ರೆ, ಒಂದು ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗದೆ ಇರೋ ರೀತಿ ನೀವು ಒಂದು ಫುಲ್ ಎಂಟರ್ಟೈನ್ಮೆಂಟ್ ಮೂವಿನ ಅಂತ ಇದನ್ನ ಕನ್ಸಿಡರ್ ಮಾಡ್ಬೋದು. ಯಾರೆಲ್ಲ ಒಂದು ಒಳ್ಳೆ ಮೂವಿ ವೀಕೆಂಡ್ ಅಥವಾ ಫ್ಯಾಮಿಲಿ ಕರ್ಕೊಂಡು ಹೋಗಿ ನೋಡ್ತೀವಿ ಅನ್ನೋರಿಗೆ ಇದು ಮಸ್ಟ್ ಸಜೆಸ್ಟ್. ಯಾರಾನು ಮೂವಿ ನೋಡಿಲ್ಲ ಅನ್ನೋರು ಮೂವಿ ನೋಡಿ ನಿಮ್ಗೆ ಹೇಗಿತ್ತು ಅನ್ನೋದು ನಿಮ್ಮ ಇಷ್ಟನ ಕಮೆಂಟ್ ಮಾಡಿ. ಇದು ನಮ್ಮ ಫಸ್ಟ್ ವಿಡಿಯೋ ಆಗಿರುತ್ತೆ. ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದ್ರೆ ಇನ್ನು ಮುಂದೆ ಇದೇ ರೀತಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.